ನಮಸ್ಕಾರ ಫ್ರೆಂಡ್ಸ್, ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಕುಣಿಗಲ್ ಹತ್ರ ಇರುವ ಶ್ರೀ ಸತ್ಯಸನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು 167 ಅಡಿ ಇರುವ ಶ್ರೀ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಮತ್ತು ಪ್ರಥಮ ಗುರುಗಳಿಗೆ ಅನುಗ್ರಹ ಮಾಡಿದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ದೂರದಿಂದ 167 ಅಡಿ ಆಂಜನೇಯ, ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವರ ದರ್ಶನವನ್ನು ಮಾಡ್ಕೊಳ್ರಿ. ದೂರದಿಂದ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣ್ತಾ ಇದ್ದಾರೆ. ನಮ್ಮ ಮನೆಯವರು ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ, ಅವ್ರು ಮಾಡ್ತಾವ್ರೆ. ನೋಡಿ ಇವಾಗ ತಿರುಗಿಕೊಂಡು ರೋಡ್ಗೆ. ಇದು ಕುಣಿಗಲ್ ಹತ್ತಿರುವ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಪಂಚಮುಖಿ ಆಂಜನೇಯ ಸ್ವಾಮಿಯವರ 167 ಅಡಿ ಇರುವ ಒಂದು ವಿಗ್ರಹ ಎಷ್ಟು ದೂರಕ್ಕೆ ಎಷ್ಟು ಚೆಂದ ಕಾಣುತ್ತೆ ಅಂದರೆ ಕಣ್ಣು ತುಂಬಷ್ಟು ಸಂತೋಷ ಆಗುತ್ತೆ. ದೇವರ ಸನ್ನಿಧಿ ಒಳಗೆ ನೋಡೋದು ತುಂಬ ನನಗೆ ಇಷ್ಟ. ಅದರಲ್ಲಿ ನಾನು ಆಂಜನೇಯ ಸ್ವಾಮಿಯ ಭಕ್ತ. ಅಂದರೆ ನಮ್ಮ ಮನೆಯ ದೇವರೇ ಆಂಜನೇಯ. ಹಂಗಾಗಿ ನನಗೆ ಆಂಜನೇಯ ಅಂದರೆ ಪ್ರಾಣ. ಅವನೇ ನನಗೆ ಎಲ್ಲ, ಗುರುವು, ದೈವವು ಎಲ್ಲವೂ ಅವನೇ. ಹಂಗಾಗಿ ನನಗೆ ತುಂಬ ಇಷ್ಟ ಆಂಜನೇಯ ಸ್ವಾಮಿ ಅಂದರೆ. ನೋಡಿ ಫ್ರೆಂಡ್ಸ್, ಆಂಜನೇಯ ಭಕ್ತಾದಿಗಳು ಯಾರಿದ್ದೀರೋ ವಿಡಿಯೋವನ್ನು ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಬನ್ನಿ ಹಾಗೆ ಮುಂದೆ ಹೋಗೋಣ. ತೆಂಗಿನ ಮರದ್ದು ಬಗ್ಲಾಗೆಲ್ಲ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ರೋಡು ಒಂದು ಸ್ವಲ್ಪ ಕಿತ್ತೋಗಿತ್ತು, ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹತ್ತಿರ ಬೀಳ ಬಂದು ಇವಾಗ ಶ್ರೀ ಸತ್ಯಸನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ನೋಡಿ ಹೆಂಗೆ ಕಾಣ್ತಾ ಇದೆ. ದೂರದಿಂದ ಯಾವಾಗಲೂ ಹೆಂಗೆ ಕಾಣ್ತೈತಿ, ಹತ್ತಿರ ಬರ್ತಾ ಎಷ್ಟು ನೀಟಾಗಿ ಸ್ವಚ್ಛವಾಗಿ ಕಾಣ್ತಾ ಇದ್ದಾರೆ. ನನ್ನ ದೈವ, ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿಯವರು. ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹಂಗೆ ಸ್ವಲ್ಪ ಗಾಡಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಪ್ರಥಮ ಶ್ರೀ ಬಸವೇಶ್ವರ. ಬನ್ನಿ ಹಂಗೆ ನೋಡಿ, ಇದು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಗುರುಗಳಿಗೆ ಅನುಗ್ರಹ ಆಗಿದೆ. ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಇಷ್ಟೆಲ್ಲ ಅನುಗ್ರಹ ಆಗಿದೆ. ನೋಡಿ, ಬಸವೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು. ನೋಡಿ, ಸುತ್ತಲ ಎಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ನೋಡಿ, ಬಸವೇಶ್ವರವರು ಯಾವ ರೀತಿಯಿಂದ ಈ ದೇವಸ್ಥಾನವನ್ನು ಇದು ಮಾಡಿದ್ರು, ಹೆಂಗೆ ಇದು ಮಾಡಿದ್ರು ಅಂತ ಎಲ್ಲ ಪೂಜೆ ವಿಧಾನಗಳನ್ನೆಲ್ಲ ಫೋಟೋ ಹಿಡಿದು ಎಲ್ಲ ಹಾಕಿದ್ದಾರೆ. ಯಾರೇ ಭಕ್ತಾದಿಗಳು ಬಂದು ಫಸ್ಟ್ ಬಸವಣ್ಣನ ದರ್ಶನ ಮಾಡ್ಕೊಂಡು, ಆಮೇಲೆ ಶ್ರೀ ಸತ್ಯಸನೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೊಂಡು, ಆಮೇಲೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ನವರಗಳು ದರ್ಶನ ಮಾಡ್ಕೊಳ್ಳಿ. ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಈ ದರ್ಶನ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ.